ನಮ್ಮ ಕನಸಿನ ರೈಲು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಮುನಿಯಪ್ಪನವರು ಸಾಕಷ್ಟು ಮಾತಾಡಿದ್ದಾರೆ. ತುಮಕೂರು, ಪಾವಗಡ ಮತ್ತು ರಾಯದುರ್ಗದ ಮಾತಾಡಿ. ತುಮಕೂರು, ರಾಯದುರ್ಗ ಅಂದರೆ ಮುಂದೆ ಬಳ್ಳಾರಿ ರಾಯದುರ್ಗ ರೈಲ್ವೆ ಇದೆ, ಆಲ್ರೆಡಿ ಬ್ರಿಟಿಷ್ ಮಾಡಿದ್ದದು. ಅದು ಬಹಳ ಅತ್ಯಂತ ಪ್ರಮುಖವಾದಂಥ ರೈಲ್ವೆ ಲೈನು. ಈಗೇನಾಗ್ತದೆ ನೋಡಿ, ಎಂಟೈರ್ ನಾರ್ತ್ ಕರ್ನಾಟಕದಿಂದ ಅಂದರೆ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಬಿಜಾಪುರ, ಗದಗ್, ಬಾಗಲಕೋಟೆ ಜಿಲ್ಲೆಯಿಂದ ಬಳ್ಳಾರಿ, ಕೊಪ್ಪಳ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ನೇರವಾಗಿ ಬೆಂಗಳೂರಿಗೆ ಬರಲಿಕ್ಕೆ ಅನುಕೂಲವಾಗಂಥ ಸೌತ್ ಟು ನಾರ್ತ್ ಕರ್ನಾಟಕ ಪ್ಲಸ್ ಶೋಲಾಪುರ್ ಟು ಬೆಂಗಳೂರು ಆಲ್ಟರ್ನೇಟಿವ್ ರೂಟ್ ಆಗ್ತದೆ. ಅದನ್ನು ಮಂಜೂರಾತಿಯನ್ನು ಮಾಡಿಸ್ಕೊಟ್ಟಿದ್ದಾರೆ ಮಂತ್ರಿಗಳು, ಅದನ್ನ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಮಂತ್ರಿಗಳು ಹೇಳಿದರು ಅದು ಆಂಧ್ರದಲ್ಲಿ ಆಗ್ತದೆ, ಲ್ಯಾಂಡ್ ಕೊಟ್ಬಿಡ್ತಾರೆ ಅವರು. ಈಗ ತ್ವರಿತವಾಗಿ ತುಮಕೂರಿನಿಂದ ಅಪ್ ಟು ನಮ್ಮ ಪಾವಗಡ ಫರ್ದರ್ ಬಾರ್ಡರ್ ಲ್ಯಾಂಡನ್ನು ತ್ವರಿತವಾಗಿ ಒದಗಿಸ್ಕೊಡ್ಬೇಕು. ಓಕೆ ಓಕೆ ಸೊ ಅದಾದ ನಂತರ ಬಾಗಲಕೋಟ್, ಕುಡಚಿ ಮತ್ತು ಮೀರಜ್, ಅದ್ರ ಬಗ್ಗೆ ಹೇಳ್ತೀರಿ? ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಲ್ವೆ ಲೈನ್. ಈಗಾಗಲೇ ಮಂತ್ರಿಗಳು ಹೇಳಿದ ಹಾಗೆ ಅದನ್ನು ಅವರೇ ಮಂತ್ರಿಗಳಾದಮೇಲೆ ಮಂಜೂರು ಮಾಡಿಸ್ಕೊಟ್ಟಿದ್ದು. ಅದು ರೈಲ್ವೆ ಲೈನ್ ಆಗೋದ್ರಿಂದ ಬಾಗಲಕೋಟ್, ಕುಡಚಿ ಅಂದರೆ ಬಾಗಲಕೋಟ್ ಮಿರಜ್ ಇತ್ತು, ಬಾಗಲಕೋಟ್, ಕುಡಚಿ, ಮಿರಜ್ ರೈಲ್ವೆ ಲೈನ್ ಆಗೋದ್ರಿಂದ ಉತ್ತರ ಕರ್ನಾಟಕದ ಜೊತೆಗೆ ಕರ್ನಾಟಕಕ್ಕೆ ಮುಂಬೈಗೆ ಒಂದು ಆಲ್ಟರ್ನೇಟಿವ್ ರೂಟ್ ಆಗ್ತದೆ ಮತ್ತು ಹಿಂಟರ್ ಲ್ಯಾಂಡ್ಸ್ ಕವರ್ ಆಗ್ತದೆ. ಬಾಗಲಕೋಟು, ಬಿಜಾಪುರ್, ಗದಗ್, ಅಪಾರ್ಟ್ ಫ್ರಮ್ ದಿ ಕೊಪ್ಪಳ ಡಿಸ್ಟ್ರಿಕ್ಟ್, ಗದಗ್ ಡಿಸ್ಟ್ರಿಕ್ಟ್ ಆ್ಯಂಡ್ ಫರ್ದರ್ ಸೌತ್. ಈಗ ರೈಲ್ವೆ ಲೈನ್ ಮಂಜೂರಿ ಆತೆಯಾಗಿ 2 ವರ್ಷ ಆಯಿತು, ಬಜೆಟಲ್ಲಿ ಬಂದು. ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಕರ್ನಾಟಕ ಸರ್ಕಾರ ಲ್ಯಾಂಡ್ ಕೊಡ್ತಾ ಇಲ್ಲ. ಕರ್ನಾಟಕ ಇಲ್ಲಿ ಮುಖ್ಯವಾಗಿ ಯಾವುದೇ ರೈಲ್ವೆ ಲೈನ್ ತೆಗೆದುಕೊಳ್ಳಿ, ತ್ವರಿತವಾಗಿ ಲ್ಯಾಂಡ್ ಅಕ್ವಿಜೇಷನನ್ನು ರೆಡಿ ಮಾಡಬೇಕು ಕರ್ನಾಟಕ ಸರ್ಕಾರ. ಲ್ಯಾಂಡ್ ಅಕ್ವಿಜೇಷನ್ ಇಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಒಂದು ವರ್ಷದ ಒಳಗಾಗಿ ಲ್ಯಾಂಡ್ ಅಕ್ವಿಜೇಷನ್ ಕಂಪ್ಲೀಟ್ ಮಾಡಬೇಕು. ಮತ್ತು ಕೆಲವು ಕಡೆ ರೈತರು ವಿರೋಧ ಮಾಡ್ತಾರೆ. ಒಂದು ನಿಮಿಷ ಲೆಟ್ ಮೀ ಅದನ್ನ ಹೇಳ್ತೇನೆ ನೋಡಿ. ರೈತರಿಗೆ ಮಾರುಕಟ್ಟೆ ರೇಟ್ನಲ್ಲಿ ಒಂದು ಸಾರಿ ಕೊಡಬೇಕು ಅವ್ರಿಗೆ. ಪಾಪ ರೈತರದ್ದು ತಪ್ಪಲ್ಲ, ಅವ್ನು ಭೂಮಿ ಕಳ್ಕೊಳ್ತಾ ಇರ್ತಾನೆ. ಏನೋ ಭೂಮಿ ಮೇಜರ್ ಕಳ್ಕೊಂಡು ಸ್ವಲ್ಪ ಯಾವುದೋ ಸ್ಟೇಟ್ ಗೌರ್ಮೆಂಟಲ್ಲೂ ನೌಕರಿ ಕೊಡಲಿ, ರೈಲ್ವೆನಲ್ಲೂ ಬೇಕಾದ್ರೆ ಒಂದು ಯಾವುದು ಫಲವತ್ತಾದಂಥ ಭೂಮಿನ ಕಳ್ಕೊಂಡ್ಬಿಟ್ರೆ ರೈತನ ಬಾಯಿಗೆ ಮಣ್ಣನೆ ಅಲ್ಲ, ಈಗ ಮಣ್ಣು ಆಗೋದಿಲ್ಲ, ರೈತನ ಬಾಯಿಗೆ ಮಣ್ಣು ಬೀಳೋದಿಲ್ಲ. ಬಹಳ ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಪರ್ಮನೆಂಟ್ ಆಗಿ ಕೆಲಸ ಕೊಡ್ತಾ ಇದ್ದೀವಿ. ಯಾವ ಜಮೀನು ಕಳ್ಕೊಳ್ತಾನೆ ಆ ರೈತನಿಗೆ ಬದುಕಲಿಕ್ಕೆ ಕೆಲಸ ಕೊಡ್ತೀವಿ. ಸರ್ಕಾರದಲ್ಲಿ ಒಳ್ಳೆಯ ಕಂಪನ್ಸೇಷನ್ ಕೊಡ್ತೀವಿ. ಬುದ್ಧಿವಂತನಾಗಿ ಹಣನ ಇಟ್ಕೊಂಡ್ರೆ ಅವ್ನು ಬದುಕೊಂತಾನೆ, ಯಾವುದೇ ಕಾರಣಕ್ಕೆ. ಅದಕ್ಕೆ ಅವ್ರು ಮನವೊಲಿಸ್ಬೇಕು ರೈತರನ್ನ, ಅವ್ರಿಗೆ ಗೊತ್ತಿಲ್ಲ ವಿಚಾರಗಳು. ಅದಕ್ಕೆ ರಾಜ್ಯ ಸರ್ಕಾರ ಕೆಲಸ ಮಾಡಿದ್ರೆ ತ್ವರಿತವಾಗಿ ಕೆಲಸ ಆಗ್ತದೆ. ಓಕೆ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ನೋಡಿ. ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಆಲ್ಸೋ ಇದು ಪ್ಯಾರಲಲ್ ರೂಟ್ ಟು ದಿ ಎಕ್ಸಿಸ್ಟಿಂಗ್ ಲೈನ್. ಈಗ ನಾವು ಹೋಗ್ತಾ ಇದ್ದೇವೆ, ಇದಕ್ಕೊಂದು ಪ್ಯಾರಲಲ್ ರೂಟು. ಇದರಿಂದ ಸುಮಾರು 71 ಕಿಲೋಮೀಟರ್ ರೈಲ್ವೆ ಲೈನ್ ಕಡಿಮೆ ಆಗ್ತದೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಈ ರೈಲ್ವೆ ಲೈನ್ ಆಗಿದ್ದರಿಂದ 71 ಕಿಲೋಮೀಟರ್ ರೌಂಡ್ ಆಗ್ತದೆ. ಇದರಿಂದ ಮಧ್ಯದಲ್ಲಿರುವಂಥ ಚಿತ್ರದುರ್ಗ, ತುಮಕೂರು ಮತ್ತು ಹುಬ್ಬಳ್ಳಿಗೆ ನೇರವಾದಂಥ ಸಂಪರ್ಕ ಆಗ್ತದೆ. ಅಲ್ಲದಿದ್ದರೆ ಈಗ ಅಟ್ ಪ್ರೆಸೆಂಟ್ ವಿ ಹ್ಯಾವ್ ಎ ರೈಲ್ವೆ ಲೈನ್. ಅದಕ್ಕೆ ಅದು ಲ್ಯಾಂಡ್ ಅಕ್ವಿಜೇಷನ್ನೇ ಇಂಪಾರ್ಟೆಂಟ್. ಈಗಾಗಲೇ ಅದು 1.5 ವರ್ಷ ಆಯಿತು ಸ್ಯಾಂಕ್ಷನ್ ಆಗಿ. ಹೀಗಾಗಿ ಒಟ್ಟಾರೆ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಕೆಲಸ ತ್ವರಿತವಾಗಿ ಆಗಬೇಕು. ಅದಕ್ಕೆ ನಾನು ಮಂತ್ರಿಗಳಿಗೆ ಒಂದು ಸಲಹೆ ಕೊಡ್ತೇನೆ. ಈ ಲ್ಯಾಂಡ್ ಅಕ್ವಿಜೇಷನ್ನು ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ, ಮಹಾರಾಷ್ಟ್ರದಲ್ಲಿ ಏನು ನೀವು ಸೌತ್ ಸ್ಟೇಟ್ ಅಂತಿರಲ್ಲ, ಸೌತಲ್ಲಿ ಅತ್ಯಂತ ಹಿಂದೆ ಉಳಿದಿರೋದು ನಾವೇ. ನಿಜ. ಇದು ಪ್ರಾಜೆಕ್ಟ್ ವೈಸ್ ಅಲ್ಲ, ಪ್ರಾಜೆಕ್ಟ್ ಈಸ್ ಸ್ಯಾಂಕ್ಷನ್ಡ್, ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳು ವಿಳಂಬ ಆಗ್ತಾ ಇರೋದು ರಾಜ್ಯ ಸರ್ಕಾರ ಭೂಮಿ. ಅದಕ್ಕೆ ಒಂದು ರಿಕ್ವೆಸ್ಟ್ ನಾನು ಮಂತ್ರಿಗಳಿಗೆ ಏನು ಮಾಡ್ತಾ ಇದ್ದೀನಿ, ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಈಗೇನು ಮಾಡಿದ್ದಾರೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಅವರೇ ಲ್ಯಾಂಡ್ ಅಕ್ವಿಜೇಷನನ್ನು ಅಧಿಕಾರಿಗಳನ್ನು ಇದನ್ನು ಕ್ರಿಯೇಟ್ ಮಾಡಿಬಿಟ್ಟಾರೆ. ಅವರೇ ಇಮಿಡಿಯೇಟ್ಲಿ ಲ್ಯಾಂಡ್ ಅಕ್ವಿಜೇಷನ್ ಅವರೇ ಮಾಡ್ತಾರೆ. ಹಾಗೆ ಕರ್ನಾಟಕ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಲ್ಯಾಂಡ್ ಅಕ್ವಿಜೇಷನ್ ಒಂದು ಸ್ಪೆಷಲ್ ಲ್ಯಾಂಡ್ ಅಕ್ವಿಜೇಷನ್ ಆಫೀಸರ್ನ ಮಾಡಿಸಿ ಮತ್ತು ತ್ವರಿತವಾಗಿ ಅದಕ್ಕೆ ಹಣ ನೀಡಿ ರೈತರ ಮನವೊಲಿಸಿ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಲ್ಯಾಂಡ್ ಅಕ್ವಿಜೇಷನ್ ಪ್ರಗತಿಯಲ್ಲಿದೆ. ಸರ್ಕಾರ ಇದಕ್ಕೆ ಸ್ಟೆಪ್ಸ್ ತಗೊಂಡಿದ್ದಾರೆ. ನಾವು ಕೊಟ್ಟಿರೋ ಪ್ರಾಜೆಕ್ಟ್ಗೆ 1000 ಎಕರೆ ಜಮೀನು ಬೇಕು. ಹಳೆ ಪ್ರಾಜೆಕ್ಟ್ಸ್ಗೆಲ್ಲ 90% ಲ್ಯಾಂಡ್ ಕೊಟ್ಟಾಗಿದೆ. ಟೆಕ್ನಿಕಲ್ ಪ್ರಾಬ್ಲಮ್ಮು, ಕೋರ್ಟ್ಗೆ ಹೋಗಿರೋದು ಅಲ್ಲೋ ಇಲ್ಲೋ ಒಂದು 5ರಿಂದ 10% ಇದೆ, ಅದಾಗಬೇಕು. ಆದರೆ ಹೊಸ ಪ್ರಾಜೆಕ್ಟ್ಸ್ ಏನು ಘೋಷಣೆ ಮಾಡಿದ್ದೀವಿ ಅದರದ್ದು ಸರ್ವೆ ಶುರುವಾಗಿದೆ. ಏನು ಹಿಂದೆ SM ಕೃಷ್ಣ ಅವರು ಕಾಸ್ಟ್ ಶೇರಿಂಗ್ ಕೊಟ್ಟಿದ್ದರು, ಬೆಂಗಳೂರು ಮೈಸೂರು ಅವ್ರ ಕಾಲದಲ್ಲಿ ಕಾಸ್ಟ್ ಶೇರಿಂಗ್ ಕೊಟ್ಟರು, ಮತ್ತು ಮುನಿರಾಬಾದ್, ಮೆಹಬೂಬ್ ನಗರ ಅವ್ರ ಕಾಲದಲ್ಲಿ ಕಾಸ್ಟ್ ಶೇರಿಂಗ್ ಕೊಟ್ಟಿದ್ದಾರೆ. ಅವುಗಳದ್ದು ಕೆಲಸ ಮೈಸೂರು, ಬೆಂಗಳೂರು ಜಮೀನು ಪೂರ್ತಿ 90% ಆಗಿದೆ, ಇನ್ನು 4-5% ಉಳಿದಿದೆ. ಆದರೆ ಮುನಿರಾಬಾದ್, ಮೆಹಬೂಬ್ ನಗರದ್ದು ಲ್ಯಾಂಡ್ ಅಕ್ವಿಜೇಷನ್ನು ಸ್ವಲ್ಪ ತಡ ಆಗಿದೆ. ಅದಕ್ಕೆ ಮೊನ್ನೆ ಮೀಟಿಂಗಲ್ಲಿ ನಾವು ಮಾತಾಡಿದ್ವಿ. ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಪ್ರಾಜೆಕ್ಟ್ಸ್ ಕೊಟ್ಟರು. ಅದಾದ ಮೇಲೆ ಯಡಿಯೂರಪ್ಪನವ್ರು ಬಂದ ಮೇಲೆ ಸಾಕಷ್ಟು ಪ್ರಾಜೆಕ್ಟ್ಸ್ ಕೊಟ್ಟು ಕಾಸ್ಟ್ ಸೇರಿ. ಈಗ ಸದಾನಂದ ಗೌಡರು ಕೂಡ ಮೊನ್ನೆ ಮೀಟಿಂಗ್ ಮಾಡಿದಾಗ ಎಲ್ಲ ಕೊಟ್ಟಿದ್ದಾರೆ. ಒಟ್ಟಾರೆ
ನಾನು ತಡ ಅನ್ನೋದಕ್ಕಿಂತ ಈ ರೈಲ್ವೆಗೆ ಲ್ಯಾಂಡ್ ಭೂಮಿ ಇವತ್ತೇನಾಗಿಬಿಡೆ ಇಡೀ ರಾಷ್ಟ್ರದಲ್ಲಿ ರೈತರ ಹಿತಚಿಂತನೆ ಮಾಡಿ ಭೂಮಿಯನ್ನು ತಗೊಳ್ಬೇಕು, ಅವರ ಮನವೊಲಿಸಿ ತಗೊಳ್ಬೇಕು ಅನ್ನೋದು ವಾಸ್ತವಾಂಶ ಇದೆ. ಇವತ್ತು ನೇರವಾಗಿ ನಾವು ಅವರ ಮನವೊಲಿಸಿ ನಿಮಗೆ ಕೆಲಸ ಕೊಡ್ತೀವಿ, ನಿಮ್ಮ ಮಕ್ಕಳಿಗೆ ಮತ್ತು ಒಳ್ಳೆಯ ಬೆಲೆ ಕೊಡ್ತೀವಿ, ಈ ರೈಲ್ವೆ ಆದರೆ ನಿಮ್ಮೆಲ್ಲರಿಗೂ ಅಭಿವೃದ್ಧಿ ಆಗ್ತದೆ, ದೇಶಕ್ಕೆ ಪ್ರಗತಿ ಆಗ್ತದೆ, ನಿಮ್ಮ ಸರಕು ಸಾಗಾಣಿಕೆಗೆ ಒಳ್ಳೆಯ ಸೌಲಭ್ಯ ಆಗ್ತದೆ ಕನ್ವಿನ್ಸ್ ಮಾಡಬೇಕು ಅವರಿಗೆ ಅನ್ನೋದನ್ನು ನಂಬಿಕೆ ಬರಬೇಕು ವ್ಯವಸ್ಥೆ ಬಗ್ಗೆ, ನಂಬಿಕೆ ವಿಶ್ವಾಸ ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಎಸ್ ಎಸ್ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಒಂದು ಪಕ್ಷ ಏನಾದರೂ ಈ ಹೊನ್ನಾಳಿ ಈ ಶಿವಮೊಗ್ಗ ರೂಟಲ್ಲಿ ಏನಾದರೂ ಎಡವಟ್ಟುಗಳಾಯಿತು ಅಂದರೆ ರೈತರು ಭೂಮಿ ಕೊಡೋದಿಲ್ಲ ಅಂತಂದರೆ ಏನಾದರೂ ಪರ್ಯಾಯ ಮಾರ್ಗಗಳೇನಾದರೂ ಇದೆಯಾ? ನೋಡಿ, ನನ್ನ ಪ್ರಕಾರ ರೈಲ್ವೆ ಲೈನ್ ಅವಶ್ಯಕತೆ ಇಲ್ಲ. ಈಗ ROR ಅಂತ ಮಾಡ್ತಾರಲ್ಲಿ, ರೈಲ್ವೆ ಆನ್ ರಿಟರ್ನ್ಸ್ ಅಂತ, ಅದು ಅಂಥ ಅವಶ್ಯಕತೆ ಇಲ್ಲ. ಈಗೇನು ಅವರು ಪರ್ಯಾಯವಾಗಿ ಹೇಳಿದ್ರಲ್ಲ, ರಾಣೆಬೆನ್ನೂರು ಶಿಕಾರಿಪುರ ಶಿವಮೊಗ್ಗ, ಅದು ಆದರೆ ಪರ್ಯಾಯವಾಗಿ ಆದರೆ ಅದು ಒಳ್ಳೆಯದು. ಯಾಕಂದರೆ ಬೆಂಗಳೂರಿಂದ ಶಿವಮೊಗ್ಗ ಹೊನ್ನಾಳಿ ಶಿಕಾರಿಪುರ ರಾಣೆಬೆನ್ನೂರು ಒಂದು ಆಲ್ಟರ್ನೇಟಿವ್ ರೂಟ್ ಆಗ್ತದೆ, ಅದರಿಂದ ಅನುಕೂಲ ಆಗ್ತದೆ. ಇದು ಅಷ್ಟು ನನ್ನ ಪ್ರಕಾರ. ಓಕೆ ಫೈನ್. ಪ್ರಕಾಶ್ ಮಾಡೋ ತಮ್ಮ ಸರ್ದಿ ಏನು ಹೇಳ್ತೀರಿ ತಾವು? ಸೊ ಇವೆಲ್ಲ ಯೋಜನೆಗಳ ಬಗ್ಗೆ ತಮ್ಮ ಅಭಿಪ್ರಾಯನೋ, ಜೊತೆಗೆ ಏನಾದರೂ ಬೇರೆ ಏನಾದರೂ ಅಂಶಗಳಿದೆಯಾ ತಮ್ಮಲ್ಲಿ? ಎರಡು ನನ್ನ ಈ ತುಮಕೂರು ದಾವಣಗೆರೆ ವೆರಿ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಇಂಡಸ್ಟ್ರಿಯಲ್ ಕಾರಿಡಾರ್, ಸುವರ್ಣ ಇಂಡಸ್ಟ್ರಿಯಲ್ ಕಾರಿಡಾರು ಅದೇ ರನ್ ಆಗುತ್ತೆ. ಆಮೇಲೆ ಫ್ರೈಟ್ ಕಾರಿಡಾರ್, ಸೌತ್ ವೆಸ್ಟ್ ಫ್ರೈಟ್ ಕಾರಿಡಾರ್ ಏನು ಬರ್ತಿದೆಯೋ ಅದು ಇದೇ ಲೈನ್ ಮೇಲೆ ಹೋಗುತ್ತೆ. ಇದು NH ಪ್ಯಾರಲಲ್ ಹೋಗುತ್ತೆ. ರಾಯರೆಡ್ಡಿ ಅವ್ರು ಹೇಳ್ದಂಗೆ 71 ಕಿಲೋಮೀಟರ್ ಕಮ್ಮಿ ಆಗುತ್ತೆ, ಪರ್ಯಾಯ ಮಾರ್ಗ ಆಗುತ್ತೆ. ಅದ್ರ ಜೊತೆಲಿ ಧಾರವಾಡ ಬೆಳಗಾಂ ಬೇಗ ಮಾಡಿದ್ರೆ ಡಬ್ಲಿಂಗು ಮುಂಬೈಗೆ ಅಬೌಟ್ 150-200 ಕಿಲೋಮೀಟರ್ಸ್ ಕಮ್ಮಿ ಆಗುತ್ತೆ. ವಿ ಕ್ಯಾನ್ ಸೇವ್ 4 hours ಇನ್ ರನ್ನಿಂಗ್ ಟೈಮ್. ಎರಡನೇದು ಮುಖ್ಯವಾದ ಹುಬ್ಬಳ್ಳಿ ಅಂಕೋಲ, ಸುಮಾರು 97ನ ಇದನ್ನ ಉದ್ಘಾಟನೆ ಮಾಡಿ ಅದರ ನಂತರ 2003ರಲ್ಲಿ ಅದಕ್ಕೆ ಒಂದು ಆಕ್ಷೇಪಣೆ ಬಂದು ಅದು ಇವಾಗ ಸುಪ್ರೀಂ ಕೋರ್ಟ್ ಎನ್ವೈರ್ಮೆಂಟ್ ಕಮಿಟಿಯಲ್ಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಒಂದು ರಿಪೋರ್ಟ್ ತಯಾರು ಮಾಡಿದ್ದಾರೆ, ಒಂದು ಎನ್ವೈರನ್ಮೆಂಟಲ್ ಬ್ಯಾಲೆನ್ಸ್ಗೆ, ಇನ್ನೊಂದು ಅಲೈನ್ಮೆಂಟ್ಗೆ. ಅದು ನನ್ನ ಪ್ರಕಾರ ರಾಜ್ಯ ಸರ್ಕಾರ ಹತ್ರ ಇದೆ, ಅದು ಪಾಸಿಟಿವ್ ಆಗಿ ಬಂದಿದೆ. ನಾನು ಮುನಿಯಪ್ಪ ಅವ್ರನ್ನ ಮನವಿ ಮಾಡ್ತೀನಿ, ಈ ಹುಬ್ಬಳ್ಳಿ ಅಂಕೋಲ ಮಾಡಿದ್ರೆ ಉತ್ತರ ಕರ್ನಾಟಕದಿಂದ ಕರಾವಳಿ ಕರ್ನಾಟಕ ಒಂದು ಎಷ್ಟು, ಆಮೇಲೆ ಈಸ್ಟ್ ಕೋಸ್ಟಿಂದ ವೆಸ್ಟ್ ಕೋಸ್ಟ್, ಹುಬ್ಬಳ್ಳಿ ಅಂಕೋಲ, ಹುಬ್ಬಳ್ಳಿ ಗುಂತ್ಕಲ್ ಅಗೇನ್ ಟು ಕಲ್ಕತ್ತಾ, ಈಸ್ಟ್ ಟು ವೆಸ್ಟ್ ಕೋಸ್ಟ್ ಒಂದು ಸಂಪರ್ಕ, ನೇರ ಸಂಪರ್ಕ, ಇಟ್ಸ್ ಎ ಸ್ಟ್ರೇಟ್ ಲೈನು. ಸರಿ ನಂತೀರಿ ಅದ್ರ ಬಗ್ಗೆ? ಎಕ್ಸ್ಪರ್ಟ್ ಕಮಿಟಿ ಒಂದನ್ನು ಮಾಡಿ ಅವರು ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೂ ಅಷ್ಟು 900 ಹೆಕ್ಟೇರ್ ಜಮೀನು ಬೇಕಾಗಿದ್ದನ್ನು ಇನ್ನೂ ಕಡಿಮೆ ಮಾಡಿ ಅವರು ಈಗ ಎನ್ವೈರ್ನ್ಮೆಂಟ್ ಇಲಾಖೆಯಿಂದ ಹೈ ಪವರ್ ಕಮಿಟಿ, ಎಂಪವರ್ ಕಮಿಟಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋ ಕಮಿಟಿ ಮುಂದೆ ಇದೆ. ಸಾಧ್ಯವಾದಷ್ಟು ಅದನ್ನು ಮಾಡುವಂಥ ವಾತಾವರಣಕ್ಕೆ ತಕ್ಕಂಗೆ ಅವರು ಕೊಟ್ಟಿದ್ದಾರೆ. ದಿ ಎಂಪವರ್ಮೆಂಟ್ ಕಮಿಟಿ ಏನಿದೆ ಎನ್ವೈರ್ನ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಮಾಡಿರೋದು ಅದರ ಮುಂದೆ ಇದೆ. ನಾವು ಆಶಾಭಾವನೆ ಹೊಂದಿದ್ದೀವಿ. ಹುಬ್ಬಳ್ಳಿ ಅಂಕೋಲ 2-3 ದಶಕಗಳಿಂದ ಆ ಭಾಗದ ಜನರು, ಫ್ರೀಡಮ್ ಫೈಟರ್ಸ್ನಿಂದ ಹಿಡಿದು ಪಾಟೀಲ್ ಪುಟ್ಟಪ್ಪನವರಿಂದ ಹಿಡಿದು ಚುನಾಯಿತ ಪ್ರತಿನಿಧಿಗಳು, ಮಠಾಧಿಪತಿಗಳ ಸಮೇತ ಇದಕ್ಕೆ ಹೋರಾಟ. ನಾನು ಬಂದಾಗ ಮೊದಲಿಗೆ ಅದರ ಬಗ್ಗೆ ಅಜಿಟೇಷನ್ ಮಾಡಿದ್ರು. ನಾನು ಬಂದ ಮೇಲೆ ಇದು 3ನೇ ಸರ್ವೆ ಮಾಡಿಸ್ತಾ ಇರೋದು, ಮಾಡಲೇಬೇಕು ಅಂತ. ಈ 3ನೇ ಸರ್ವೆ ಸ್ವಲ್ಪ ಪ್ರಗತಿಯಲ್ಲಿದೆ. ರಾಜ್ಯ ಸರ್ಕಾರ ವಿಶೇಷವಾಗಿ ಇದಕ್ಕೆ ಗಮನ ಕೊಟ್ಟಿದೆ. ಆದ್ದರಿಂದ ನಾವು ಕಾಯ್ತಾ ಇದ್ದೀವಿ ಎಂಪವರ್ಮೆಂಟ್ ಕಮಿಟಿ ತೀರ್ಮಾನ, ಆ ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದೀವಿ. ಮತ್ತೊಂದು ಅವರು ಹೇಳಿದ್ದು, ಧಾರವಾಡ ಬೆಳಗಾಮು 80 ಕಿಲೋಮೀಟ್ರ್ ನಾವು ಸಂಪರ್ಕ ಮಾಡಿಬಿಟ್ರೆ ಮೀರಜ್ ಲೋಂಡ್ಗೆ ಹೋಗ್ದಿರಾ ನೇರವಾಗಿ ಇವರು ಹುಬ್ಬಳ್ಳಿ ಧಾರವಾಡ ಬೆಳಗಾಂ ನೇರವಾಗಿ ಹೊರಟೋಗ್ತಾರೆ. ಅದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿ ಪ್ರೈಮ್ ಮಿನಿಸ್ಟರ್ ರೈಲ್ ವಿಕಾಸ್ ಯೋಜನೆಯಲ್ಲಿ ಈ ಕಾರ್ಯಕ್ರಮವನ್ನು ಹೋದ ಸಾರಿ ನಾನು ಘೋಷಣೆ ಮಾಡಿದ್ದೀನಿ. ಈ ಸಾರಿ ಕೂಡ ಅದಕ್ಕೆ ರಾಜ್ಯ ಸರ್ಕಾರ ಸಹಭಾಗಿತ್ವ ವಹಿಸ್ತಾ ಇದೆ. ಅದನ್ನು ಕೂಡ ತಗೊಳ್ಬೇಕು ಅಂತ ಚಿಂತನೆ ಮಾಡಿದೆ. ಮೂರನೇದು, ಬೆಂಗಳೂರಿಗೆ ಒಂದು ಸರ್ಕಾರ ಕಂಪ್ಯೂಟರ್ ರೈಲ್ ಸಿಸ್ಟಮ್ ಬೇಕು. ಸುಮಾರು 87ರಿಂದ ಒಂದು ಬೇಡಿಕೆ ಇದೆ, ಮತ್ತು 2000 ನಾನೇ ಬೇಡಿಕೆ ಮಾಡ್ಕೊಂಡು ಬಂದಿದ್ದೀನಿ. ನಿರಂತರವಾಗಿ ಕೇಳ್ತಾ ಇದ್ದೀನಿ. ನಾನು ZRSS ಮೀಟಿಂಗಲ್ಲೂ ಕೇಳ್ಕೊಂಡು ಬಂದಿದ್ದೀನಿ. ಮುನಿಯಪ್ಪ ಅವರು ತುಂಬ ಅದರ ಬಗ್ಗೆ ಇದು ತೊಗೊಂಡು ಇವಾಗ ಒಂದು ರೈಟ್ಸ್ ಒಂದು ಸರ್ವೆ ಕೊಟ್ಟಿದ್ದಾರೆ. ಅದಾದರೆ ಯಾಕಂದರೆ ರಾಜ್ಯ ಸರ್ಕಾರನ 500 ಕೋಟಿ ಅದಕ್ಕೆ ಮೀಸಲಿಟ್ಟು ಕೊಡ್ತೀವಿ ಅಂತ ಯಡಿಯೂರಪ್ಪ ಅವರು ಹೇಳಿದ್ರು, ಸದಾನಂದ ಗೌಡರು ಮೊನ್ನೆನೂ ಹೇಳಿದ್ದಾರೆ. ಇದು ಆಗಲೇಬೇಕು. ಆಲ್ರೆಡಿ ಬೆಂಗಳೂರು ಅಕ್ಕಪಕ್ಕ ಎಲ್ಲ ಡಬ್ಲಿಂಗ್ ಇದೆ. ಯಶವಂತ ಯಲಂಕ ಚನ್ನಸಂದ್ರ ಡಬ್ಲಿಂಗ್ ಮಾಡಿದ್ರೆ ಎಂಟೈರ್ ಕನೆಕ್ಟಿವಿಟಿ ಡಬ್ಲಿಂಗ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು 5-6 ತಿಂಗಳಲ್ಲಿ
ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಗೇಜ್ ಕನ್ವರ್ಷನ್ ಆಗುತ್ತೆ. ಸೊ ನಮಗೆ ಎಲ್ಲ ಸಂಪೂರ್ಣ ಒಂದು ಕಂಪ್ಯೂಟರ್ ರೈಲ್ ಸಿಸ್ಟಮ್ ಜಾರಿಗೆ ಬರ್ಬೋದು. ಅದು ದಯವಿಟ್ಟು ಎರಡೂವರೆ ದಶಕದ ಕನಸು ಯೋಜನೆಗಳು ಹಂಗೆ ನಿಂತಿದೆ. ಈಗ ಸರ್ಕಾರ ಕೂಡ ಹೇಳಿದೆ, ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ದಾರೆ, ಯಡಿಯೂರಪ್ಪನವರು ಆಯಿತು, ಈಗ ಸದಾನಂದಗೌಡರು ಕೂಡ ಹೇಳಿದ್ದಾರೆ, ನಾವು ಹಣವನ್ನು ಒದಗಿಸ್ಲಿಕ್ಕೆ ತಯಾರಿದ್ದೀವಿ ಅಂತ. ಏನು ಸರ್? ಸರ್ಕಾರದವರು ಬರೀಬೇಕು ನಮಗೆ, ಈ ಪ್ರಾಜೆಕ್ಟಿಗೆ ನಾವು ಸಹಭಾಗಿತ್ವ ವಹಿಸ್ತೀವಿ, ನೀವು ಇದನ್ನು ಮಾಡಿ ಅಂತ ನಮಗೆ ಬರೆದ್ರೆ ನಾವು ಖಂಡಿತ ತಗೊಳ್ತೀವಿ. ಓಕೆ, ಅಲ್ಲ ಅದಾದರೆ ಒಂದು ಬಹಳ ಜನಗಳು ಯೂಸ್ ಆಗುತ್ತೆ ಅದು ನಿಜವಾಗ್ಲೂ. ನಾವು ಇವರು ಸಾಯ್ತಾ ಇದ್ದೀವಿ, ಸರ್ಕಾರ ಬರೆದ ಮೇಲೆ. ಯಾಕಂದ್ರೆ ಈಗ ನಮಗೊಂದು ದೊಡ್ಡ ಬಲ ಏನು ಅಂತಂದರೆ ಮುನಿಯಪ್ಪನವರು ನಮ್ಮ ರಾಜ್ಯದವರು, ನಮ್ಮವರು ಅನ್ನುವಂಥದ್ದು. ಯಾವುದು ರಾಜ್ಯ ಸರ್ಕಾರಕ್ಕೆ ಹೊಳೆಯಲ್ವೋ ಈ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಿ ಅಂತ ಹಿರಿಯರಾಗಿ ತಾವು ಒಂದಷ್ಟು ಮಾರ್ಗದರ್ಶನ ಕೊಡಬೇಕು ಅಂತ ನಾನು ಹೇಳ್ತೀನಿ. ಪುಟ್ಟ ವಿರಾಮ.